ಇಸ್ಲಾಂ ಧರ್ಮಗುರು ಮೊಹಮ್ಮದ್ ಪೈಗಂಬರ್, ಕ್ರಿಶ್ಚಿಯನ್ ಧರ್ಮಗುರು ಯೇಸು ಕ್ರಿಸ್ತ, ಬೌದ್ಧ ಧರ್ಮಗುರು ಗೌತಮ್ ಬುದ್ಧ, ಸಿಖ್ ಧರ್ಮಗುರು ಗುರು ನಾನಕ್, ಪಾರ್ಸಿ ಧರ್ಮಗುರು ಜರತುಷ್ಟ್ರ, ಹಿಂದೂ ಧರ್ಮಗುರು ಯಾರು ಅಂತ ಗೊತ್ತಿಲ್ಲ. ಹೇಳ್ತೀನಿ ಕೇಳಿ. ಹಿಂದೂ ಧರ್ಮ ಯಾರೂ ಒಬ್ಬ ವ್ಯಕ್ತಿ ಸ್ಥಾಪಿಸಿಲ್ಲ. ಅದು ಸನಾತನ ಧರ್ಮ, ಅಂದರೆ ಪ್ರಾಚೀನವಾದ ಶಾಶ್ವತ ಧರ್ಮ, ಯುಗ ಯುಗಾಂತರಗಳಿಂದ ಇರುವ ಸತ್ಯ. ನಮ್ಮ ಧರ್ಮದ ತತ್ವವನ್ನು ಕಂಡುಹಿಡಿದವರು ಋಷಿಗಳು. ಅವರು ದೇವರಿಂದ ವೇದಗಳನ್ನು ಕೇಳಿ ಶ್ರುತಿ ಅದನ್ನು ಮಾನವ ಕುಲಕ್ಕೆ ನೀಡಿದರು. ನಮ್ಮಲ್ಲಿನ ಕೆಲವು ಪ್ರಮುಖ ಗುರುಗಳು ವೇದವ್ಯಾಸ, ವೇದಗಳನ್ನು ಸಂಗ್ರಹಿಸಿ ಮಹಾಭಾರತವನ್ನು ಬರೆದವರು. ಆದಿಶಂಕರಾಚಾರ್ಯರು ಅದ್ವೈತ ತತ್ವವನ್ನು ಪ್ರಚಾರ ಮಾಡಿದವರು. ವಾಲ್ಮೀಕಿ ರಾಮಾಯಣದ ಕವಿ. ಪತಂಜಲಿ ಯೋಗ ತತ್ವಶಾಸ್ತ್ರವನ್ನು ರಚಿಸಿದವರು. ಕಪಿಲ ಮುನಿ, ವಶಿಷ್ಠ, ವಿಶ್ವಾಮಿತ್ರ, ಯಾಜ್ಞವಲ್ಕ್ಯ, ಪರಾಶರ ಎಲ್ಲರೂ ಮಹಾಋಷಿಗಳು. ಶ್ರೀರಾಮ ಶ್ರೀಕೃಷ್ಣ ಅವರು ದೇವರ ಅವತಾರಗಳು. ಹಾಗೆ ಧರ್ಮದ ಮಾರ್ಗವನ್ನು ತೋರಿಸಿದ ಮಹಾಗುರುಗಳು. ಇದು ಸನಾತನ ಧರ್ಮ. ಯಾರೊಬ್ಬ ಸ್ಥಾಪನೆ ಅಲ್ಲ, ಅನೇಕ ಋಷಿಗಳು ತಪಸ್ಸು ಮಾಡಿ ಸತ್ಯವನ್ನು ಕಂಡುಹಿಡಿದರು. ನಮ್ಮ ಗುರು ಒಬ್ಬನೇ ಅಲ್ಲ, ಸಾವಿರಾರು ಋಷಿಗಳು, ದೇವರುಗಳು, ಅವತಾರಗಳು ನಮ್ಮ ಗುರುಗಳು. ಅದಕ್ಕೆ ನಾವು ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಹಿಂದೂ ಧರ್ಮದಲ್ಲಿ ಬ್ರಹ್ಮಾಂಡವೇ ನಮ್ಮ ಗುರು. ಜೈ ಶ್ರೀರಾಮ್.